ರಾಕೇಶ್ ಜುಂಜುನ್ವಾಲಾ, ವಾರನ್ ಬಫೆಟ್ ಮತ್ತು ವಿಜಯ್ ಕೇಡಿಯಾ ಈ ಮೂರು ಸ್ಟಾಕ್ ಮಾರ್ಕೆಟ್ ಇಂದ ಇಷ್ಟು ದೊಡ್ಡ ಮಟ್ಟದಲ್ಲಿ ಶ್ರೀಮಂತರಾಗಿದ್ದು ಹೇಗೆ? ಅವರ ಸ್ಟ್ರಾಟಜಿ ಏನ್ ಹೇಳುತ್ತಂದ್ರೆ, ಸ್ಟಾಕ್ ಅಲ್ಲ, ನೀವು ಮೊದಲು ಇಂಡಸ್ಟ್ರಿಯನ್ನ ನೋಡಿ. ಯಾವ ಇಂಡಸ್ಟ್ರಿ ಗ್ರೋ ಆಗ್ತಾ ಇದೆಯೋ ಆ ಇಂಡಸ್ಟ್ರಿಯಲ್ಲಿರುವ ಸ್ಟಾಕ್ ಖಂಡಿತವಾಗಿ ಗ್ರೋ ಆಗುತ್ತೆ. ಆದ್ರೆ ಪ್ರಶ್ನೆ ಏನಂದ್ರೆ 2026ರಲ್ಲಿ ಭಾರತದಲ್ಲಿ ಯಾವ ಯಾವ ಇಂಡಸ್ಟ್ರಿಗಳು ಈ ಲೆವೆಲ್ಗೆ ಗ್ರೋ ಆಗ್ತವೆ? ಆ ಸ್ಟಾಕ್ಗಳ ಹೆಸರು ಹೇಳೋ ಮೊದಲು ಕೆಲವೊಂದು ಪ್ಯಾರಾಮೀಟರ್ಸ್ ಇದೆ, ಅದನ್ನ ನಿಮ್ಗೆ ಹೇಳ್ತೀನಿ. ಯಾಕಂದ್ರೆ ಯಾವ ತರ ಪ್ರಾಫಿಟ್ ಮುಖ್ಯವಾಗುತ್ತೋ ಲಾಸ್ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ಫಸ್ಟ್ ಪಾಯಿಂಟ್, ನಿಮ್ಮ ವಯಸ್ಸು 25ಕ್ಕಿಂತ ಹೆಚ್ಚು ಮತ್ತು 40ಕ್ಕಿಂತ ಕಡಿಮೆ ಇದ್ರೆ ಮಾತ್ರ ಈ ಸ್ಟಾಕ್ ನಿಮಗೆ ಸೂಕ್ತವಾಗಿರುತ್ತೆ. ಸೆಕೆಂಡ್ ಪಾಯಿಂಟ್, ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಂದ್ರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಇರಲೇಬೇಕು. ವೆಲ್ತ್ ಯಾವಾಗಲೂ ಕ್ರಿಯೇಷನ್ ಆಗೋದು ಲಾಂಗ್ ಟರ್ಮ್ ಅಲ್ಲಿ ಮಾತ್ರ. ಥರ್ಡ್ ಪಾಯಿಂಟ್, ನಾನು ಆಯ್ಕೆ ಮಾಡಿರುವಂತಹ ಸ್ಟಾಕ್ ಗಳು ಹೈ ಗ್ರೋತ್ ಇಂಡಸ್ಟ್ರಿಗಳ ಲೀಡರ್ ಕಂಪನಿಗಳಂದ್ರೆ ರಿಟರ್ನ್ಸ್ ಕೇವಲ ಜಾಸ್ತಿ ಅಲ್ಲ, ಸಸ್ಟೈನಬಲ್ ಆಗಿರುತ್ತೆ. ನಿಮ್ಮ ಒಂದು ಲಾಸ್ ಕೂಡ ನಾರ್ಮಲ್ ಆಗಿರುತ್ತೆ. ಫೋರ್ತ್ ಪಾಯಿಂಟ್, ಇನ್ವೆಸ್ಟ್ ಮಾಡುವಂತ ಬೆಸ್ಟ್ ಸ್ಟ್ರಾಟಜಿ SIP ಮಾಡಿದ್ರೆ ನಿಮಗೆ ಆ ಒಂದು ಸ್ಟಾಕ್ ಪ್ರೈಸ್ ಜಾಸ್ತಿ ಅಥವಾ ಕಡಿಮೆ ಅನ್ಸೋದೇ ಇಲ್ಲ. ಇಂದಿನ ದಿನಗಳಲ್ಲಿ ಎಲ್ಲಾ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮಗೆ SIP ಮಾಡುವಂತ ಆಪ್ಷನ್ಸ್ ಕೂಡ ಇದೆ. ಫಿಫ್ತ್ ಪಾಯಿಂಟ್, ನೀವು ಇನ್ವೆಸ್ಟ್ ಮಾಡಿರುವಂತಹ ಸ್ಟಾಕ್ ಗಳ ಜರ್ನಿಯಲ್ಲಿ 20 to 30% ಕರೆಕ್ಷನ್ ಕೂಡ ಬರುತ್ತೆ. ಆಗ ನೀವು ನೆನಪಿಟ್ಕೊಳ್ಬೇಕು, ನಾನು ಇನ್ವೆಸ್ಟ್ ಮಾಡಿದ್ದು ಲಾಂಗ್ ಟರ್ಮ್ಗೆ, ನನ್ನ ಒಂದು ಗೋಲ್ ಏನು ಅಂತ ಹೇಳಿ. ಸಿಕ್ಸ್ತ್ ಪಾಯಿಂಟ್, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಬೈ ಅಂಡ್ ಫಾರ್ಗೆಟ್ ಅನ್ನೋದು ಯಾವುದೂ ಇಲ್ಲ. ಪ್ರತಿ ಕ್ವಾರ್ಟರ್ ಅಥವಾ ಹಾಫ್ ಇಯರ್ಲಿ ನಿಮ್ಮ ಒಂದು ಪೋರ್ಟ್ಫೋಲಿಯೋನ ಚೆಕ್ ಮಾಡಿ ರೀಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಈ 6 ಪಾಯಿಂಟ್ಗಳನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇವಾಗ ನಾನು ಗ್ರೋ ಆಗುವಂತಹ ಸೆಕ್ಟರ್ ಗಳ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ಸೆಕ್ಟರ್ NBFC ಅಂತ ಹೇಳಿ. NBFC ಅಂದ್ರೆ ನಾನ್ ಬ್ಯಾಂಕಿಂಗ್ ಫೈನಾನ್ಸಿಯಲ್ ಕಂಪನೀಸ್. ಇದು ಬ್ಯಾಂಕ್ ಅಲ್ಲ, ಆದ್ರೆ ಬ್ಯಾಂಕ್ ನಂತೆ ಲೋನ್ ಕೊಡೋ ಕಂಪನಿಗಳು. ಎಕ್ಸಾಂಪಲ್ ಅಂದ್ರೆ ಬೈಕ್, ಕಾರು, ಮೊಬೈಲ್, ಟಿವಿ ಈ ತರ ಎಲೆಕ್ಟ್ರಾನಿಕ್ಸ್ ಐಟಮ್ ತಗೊಳ್ತೀರಲ್ಲ, ಅವಾಗ ನಿಮಗೆ ಲೋನ್ ಅಪ್ಲಿಕೇಶನ್ ಬ್ಯಾಂಕ್ ಗಳ ಮೂಲಕ ತಗೊಳಕ್ ಹೋದ್ರೆ ತುಂಬಾ ಟೈಮ್ ತಗೊಳುತ್ತೆ, ತುಂಬಾ ಪೇಪರ್ ವರ್ಕ್ಸ್ ಎಲ್ಲ ಇರುತ್ತೆ. ಬಟ್ NBFC ಎಲ್ಲ ಇನ್ಸ್ಟೆಂಟ್ ಆಗಿ ನಿಮಗೆ ಲೋನ್ ಕೊಡುತ್ತೆ. ಮುಂದೆ ನಾ ಸ್ಟಾಕ್ ಗಳ ಹೆಸರು ತಿಳಿಸ್ತೀರಲ್ಲ, ನೀವು ಕೂಡ ಆ ಒಂದು ಸ್ಟಾಕ್ ಗಳಲ್ಲಿ ಒಂದಿಲ್ಲ ಒಂದು ಟೈಮ್ ಅಲ್ಲಿ ಲೋನ್ ತಗೊಂಡಿರ್ತೀರಾ. ಇರೋ ಒಂದು ಬಿಸ್ನೆಸ್ ಮಾಡೆಲ್ ಯಾವ ತರ ಅಂದ್ರೆ, ಬ್ಯಾಂಕ್ ಇಂದ 8 to 10% ಇಂಟ್ರೆಸ್ಟ್ ಗತೆ ಹಣವನ್ನ ತಗೊಳ್ತಾರೆ. ತಮ್ಮ ಒಂದು ಗ್ರಾಹಕರಿಗೆ 14 to 18% ಇಂಟ್ರೆಸ್ಟ್ ಗತೆ ಲೋನ್ ಅನ್ನ ಕೊಡ್ತಾರೆ. ಈ ಇಂಟ್ರೆಸ್ಟ್ ಅಲ್ಲಿ ಏನ್ ವ್ಯತ್ಯಾಸ ಆಯ್ತಲ್ಲ, ಈ ವ್ಯತ್ಯಾಸವೇ ಅವರ ಒಂದು ಪ್ರಾಫಿಟ್ ಆಗಿರುತ್ತೆ. 2026ರಿಂದ 2030ರವರೆಗೆ NBFC ಇಂಡಸ್ಟ್ರಿಯಲ್ಲಿ ಸುಮಾರು 25% CAGR ಗ್ರೋ ಆಗುವ ಸಾಧ್ಯತೆ ಕೂಡ ಇದೆ. ಆಸ್ ಎ ಇನ್ವೆಸ್ಟರ್ ನೀವು ಒಳ್ಳೆ ಲೋನ್ ರಿಕವರಿ ಇರುವಂತಹ ಸ್ಟಾಕ್ ಗಳನ್ನ ಹುಡುಕಬೇಕಾಗುತ್ತೆ. ಇದರಲ್ಲಿ ನಾನು 3 ಸ್ಟಾಕ್ ಗಳ ಹೆಸರನ್ನು ನಿಮಗೆ ತಿಳಿಸ್ತೀನಿ. ಮೊದಲನೇದು ಬಜಾಜ್ ಫೈನಾನ್ಸ್. ಈ ಒಂದು ಹೆಸರು ಕೇಳಿರ್ತೀರಾ. ಇವ್ರು ಏನ್ ಮಾಡ್ತಾರೆ ಅಂದ್ರೆ ಪರ್ಸನಲ್ ಲೋನ್ಸ್, ಕನ್ಸ್ಯೂಮರ್ ಲೋನ್ಸ್, ಆದ್ಮೇಲೆ EMI ಕಾರ್ಡ್ ಕೂಡ ಕೊಡ್ತಾರೆ, ಬಿಸ್ನೆಸ್ ಲೋನ್ ಕೂಡ ಕೊಡ್ತಾರೆ. ಇವ್ರು ಹಣ ಯಾವ ತರ ಪ್ರಾಫಿಟ್ ಮಾಡ್ತಾರೆ ಅಂದ್ರೆ, ಬ್ಯಾಂಕ್ ಇಂದ ಕಡಿಮೆ ಬಡ್ಡಿಗೆ ಹಣ ತಗೊಳ್ತಾರೆ, ಗ್ರಾಹಕರಿಗೆ ಹೆಚ್ಚಿನ ಬಡ್ಡಿಯಲ್ಲಿ ಲೋನ್ ಅನ್ನ ಕೊಡ್ತಾರೆ. ಇದರಿಂದ ಈ ಕಂಪನಿ ಆದಾಯವನ್ನ ಮಾಡುತ್ತೆ. ಯಾಕೆ ಈ ಕಂಪನಿ ಸ್ಟ್ರಾಂಗ್ ಇದೆ ಅಂದ್ರೆ, NPA ಅಂದ್ರೆ ಲೋನ್ ರಿಕವರಿ ಐತಲ್ಲ, ಅದು ಸ್ಟ್ರಾಂಗ್ ಆಗಿರುವಂತದ್ದು ಈ ಒಂದು ಕಂಪನಿಯಲ್ಲಿ. ಅದಕ್ಕೆ ನಾನು ಈ ಒಂದು ಕಂಪನಿ ಚೂಸ್ ಮಾಡಿದ್ದೀನಿ. ಸೆಕೆಂಡ್ ಅದು ಜಿಯೋ ಫೈನಾನ್ಸಿಯಲ್ ಸರ್ವಿಸ್. ಇದು ಕೂಡ ಬಜಾಜ್ ಫೈನಾನ್ಸ್ ಗೆ ಟಕ್ಕರ್ ಕೊಡುವಂತ ಕಂಪನಿ. ಈ ಕಂಪನಿಗೆ ರಿಲಯನ್ಸ್ ಇಕೋಸಿಸ್ಟಮ್ ಒಂದು ಬೆನ್ನೆಲುಬಾಗಿ ನಿಂತಿದೆ. ಇವರು ಕೂಡ ಲೋನ್ ಕೂಡ ಕೊಡ್ತಾರೆ, ಜೊತೆಗೆ ಇನ್ಶೂರೆನ್ಸ್, AMC, ಡಿಜಿಟಲ್ ಪೇಮೆಂಟ್ ಇವುಗಳನ್ನು ಕೂಡ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ತರುವಂತಹ ಯೋಜನೆ ಕೂಡ ಇದೆ. ಇದರಿಂದಾಗಿ ದೊಡ್ಡ ಮಟ್ಟದಲ್ಲಿ ಬೆಳೆಯುವ ಸಾಧ್ಯತೆ ಕೂಡ ಇದೆ. ಇನ್ನು ಮೂರನೇ ಸ್ಟಾಕ್ ಚೋಳಮಂಡಲ್ ಫೈನಾನ್ಸಿಯಲ್. ಈ ಒಂದು ಕಂಪನಿ ಏನ್ ಮಾಡುತ್ತಂದ್ರೆ ವಾಹನ ಲೋನ್ ಎಲ್ಲ ಕೊಡುತ್ತೆ, ಮತ್ತೆ ಇದು ಆಲ್ಮೋಸ್ಟ್ ನಿಮಗೆ ಗ್ರಾಮೀಣ ಪ್ರದೇಶದಲ್ಲಿ ಜಾಸ್ತಿ ಟಾರ್ಗೆಟ್ ಮಾಡುತ್ತೆ. ಇದು ಕೂಡ ಬಜಾಜ್ ಫೈನಾನ್ಸ್ ಗತೆನೆ ಟಾರ್ಗೆಟ್ ಮಾಡುತ್ತೆ, ಬಟ್ ರೂರಲ್ ಏರಿಯಲ್ಲಿ ಮಾತ್ರ ಗ್ರಾಹಕರನ್ನ ಜಾಸ್ತಿ ಹೊಂದಿರುವಂತದ್ದು. ಇದರ ಒಂದು ಲೋನ್ ರಿಕವರಿ ಐತಲ್ಲ ತುಂಬಾ ಸ್ಟ್ರಾಂಗ್ ಇರುವಂತದ್ದು, ಜೊತೆಗೆ ಮಿಡ್ಲ್ ಕ್ಲಾಸ್ ಜನರಿಗೆ ಜಾಸ್ತಿ ಫೋಕಸ್ ಮಾಡ್ತಾ ಇದೆ. ಇದರಿಂದ ಗ್ರೋ ಆಗೋ ಚಾನ್ಸಸ್ ತುಂಬಾನೇ ಇದೆ. ಸೆಕೆಂಡ್ IT ಮತ್ತು AI ಸೆಕ್ಟರ್. ಕಳೆದ 20 ವರ್ಷದಲ್ಲಿ ಭಾರತದಲ್ಲಿ ಮಲ್ಟಿ ಬ್ಯಾಗರ್ ಸ್ಟಾಕ್ ಗಳನ್ನ ಏನಾದ್ರು ಕೊಟ್ಟಿದೆ ಅಂದ್ರೆ ಅದು IT ಫೀಲ್ಡ್ ಇಂದ. ನೆಕ್ಸ್ಟ್ ಕೂಡ ಅದೇ ತರ ಮಲ್ಟಿ ಬ್ಯಾಗರ್ ಸ್ಟಾಕ್ ಗಳು ಕೂಡ ಬಂದೇ ಬರುತ್ತೆ. ನೀವು ಅದೇ ಇನ್ಫೋಸಿಸ್, ವಿಪ್ರೋ ಅಂತ ಹೋದ್ರೆ ಆಲ್ರೆಡಿ ಆ ಸ್ಟಾಕ್ ಗಳೆಲ್ಲ ಮಲ್ಟಿ ಬ್ಯಾಗರ್ ಆಗಿದೆ, ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅದೇ ತರ ಮುಂದಿನ ದಿನಗಳಲ್ಲಿ ಒಳ್ಳೆ ರಿಟರ್ನ್ ಕೊಡುವಂತ ಸ್ಟಾಕ್ ಗಳ ಹೆಸರನ್ನ ಹೇಳ್ತೀನಿ. ಫಸ್ಟ್ ಸ್ಟಾಕ್ ಪರ್ಸಿಸ್ಟೆಂಟ್ ಸಿಸ್ಟಮ್. AI ಅಂತ ಬಂದ್ರೆ ಈ ಒಂದು ಕಂಪನಿ ಹೆಸರು ಬಂದೇ ಬರುತ್ತೆ. ಈ ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಕ್ಲೌಡ್, AI, LLM ಮತ್ತು ಡಿಜಿಟಲ್ ಇಂಜಿನಿಯರಿಂಗ್ ಕೆಲಸ ಮಾಡುತ್ತೆ. ಇದು ಗ್ಲೋಬಲ್ ಅಲ್ಲಿ ಕ್ಲೈಂಟ್ಸ್ ಅನ್ನು ಹೊಂದಿದೆ. ಜೊತೆಗೆ AI ಎಷ್ಟು ಅಡಾಪ್ಟ್ ಆಗುತ್ತಲ್ಲ ಅಷ್ಟು ಈ ಒಂದು ಕಂಪನಿಗೆ ಬಿಸ್ನೆಸ್ ಕೂಡ ಸಿಗುತ್ತೆ, ಅಲ್ಲಿಂದ ಗ್ರೋ ಆಗುತ್ತೆ. ಸೆಕೆಂಡ್ ಸ್ಟಾಕ್ ಕೋಫ್ರೇಜ್ ಅಂತ ಹೇಳಿ. ಈ ಒಂದು ಕಂಪನಿ ಏನ್ ಮಾಡುತ್ತೆ ಅಂದ್ರೆ ಬ್ಯಾಂಕಿಂಗ್ ಮತ್ತು ಇನ್ಸೂರೆನ್ಸ್, ಟ್ರಾವೆಲ್ ಡೊಮೇನ್ ಅಲ್ಲಿ ಕೆಲಸ ಮಾಡುತ್ತೆ. ಇದು US ಜೊತೆಗೆ ಯುರೋಪ್, UK ಕ್ಲೈಂಟ್ಸ್ ಕೂಡ ಇದ್ದಾರೆ. US ಜೊತೆಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಬೇರೆ ಒಂದು ಕ್ಲೈಂಟ್ಸ್ ಜೊತೆಗೆ ಈ ಒಂದು ಕಂಪನಿ ಈಸಿಯಾಗಿ ಕೆಲಸ ಮಾಡುತ್ತೆ, ಸ್ಟೇಬಲ್ ರೆವೆನ್ಯೂ ಎಲ್ಲ ಕೊಡುತ್ತೆ. ಥರ್ಡ್ ಸ್ಟಾಕ್ KPIT ಟೆಕ್ನಾಲಜಿ. ಇದು ನಾವು ಫ್ಯೂಚರಿಕ್ ಟೆಕ್ನಾಲಜಿ ಕಂಪನಿ ಅಂತ ಕರಿತೀವಿ. ಯಾಕಂದ್ರೆ ಈ ಒಂದು ಕಂಪನಿ ಎಲೆಕ್ಟ್ರಿಕಲ್ ವೆಹಿಕಲ್, ಆಟೋಮೇಷನ್ ಡ್ರೈವಿಂಗ್, ಆಟೋಮೇಟಿವ್ ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡುತ್ತೆ. ಇವರಿಗೆ BMW, ಮರ್ಸಿಡೀಸ್, ಜಾಗ್ವಾರ್ ಅಂತ ಕ್ಲೈಂಟ್ ಕೂಡ ಇದ್ದಾರೆ. ಯಾವ ತರ EV ಸೆಕ್ಟರ್ ಏನ್ ಗ್ರೋ ಆಗುತ್ತಲ್ಲ ಅದೇ ತರ ಈ ಒಂದು ಕಂಪನಿ ಕೂಡ ಬಿಸ್ನೆಸ್ ಕೂಡ ಸಿಗುತ್ತೆ, ಗ್ರೋ ಆಗೋ ಚಾನ್ಸ್ ಕೂಡ ಸಿಗುತ್ತೆ.
ಥರ್ಡ್ ಸೆಕ್ಟರ್ ಬಂದ್ಬಿಟ್ಟು ಸ್ಟಾಕ್ ಮಾರ್ಕೆಟ್ ಸೆಕ್ಟರ್. ಈ ಒಂದು ಸೆಕ್ಟರ್ ಯಾವ ತರ ಬೆಳೀತಾ ಇದೆ ಅಂದ್ರೆ 2020ರಿಂದ ಈ ಕಡೆಗೆ ತುಂಬಾ ಜನ ಇನ್ವೆಸ್ಟ್ ಮಾಡ್ಬೇಕಂತ ಅನ್ಕೊಂತಾರೆ. ಅವ್ರು ಯಾವ ತರ ಇನ್ವೆಸ್ಟ್ ಮಾಡ್ತಾರೋ ಅದೇ ತರ ಈ ಒಂದು ಸೆಕ್ಟರ್ ಇರುವಂತಹ ಸ್ಟಾಕ್ ಗಳು ಕೂಡ ಗ್ರೋ ಆಗುತ್ತೆ. ಅದರಲ್ಲಿ ಫಸ್ಟ್ನೇ ಸ್ಟಾಕ್ CDSL, ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಲಿಮಿಟೆಡ್. ಈ ಕಂಪನಿ ಏನ್ ಮಾಡುತ್ತಂದ್ರೆ ನಾವು ಬೈ ಮಾಡಿರುವಂತಹ ಶೇರ್ ಅನ್ನ ಸೇಫ್ ಆಗಿ ಇಟ್ಕೊಳ್ಳುತ್ತೆ. ಇಂಡಿಯಾದಲ್ಲಿ ಆಲ್ಮೋಸ್ಟ್ ಪ್ರತಿಯೊಂದು ಶೇರ್ ಅನ್ನ ಬೈ ಮತ್ತು ಸೆಲ್ ಮಾಡಿದಾಗ ಸೇಫ್ ಆಗಿ ನೋಡ್ಕೊಳ್ಳುವಂತ ಕಂಪನಿ ಆಗಿರುತ್ತೆ. ಯಾವ ತರ ಇನ್ವೆಸ್ಟರ್ ಜಾಸ್ತಿ ಆಗ್ತಾರೋ ಅದೇ ತರ ಈ ಒಂದು ಕಂಪನಿಗೆ ರೆವೆನ್ಯೂ ಕೂಡ ಜಾಸ್ತಿ ಆಗುತ್ತೆ. ಸೆಕೆಂಡ್ ಸ್ಟಾಕ್ BSE ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. ಈ ಕಂಪನಿ ಏನ್ ಮಾಡುತ್ತಂದ್ರೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ BSE ಮತ್ತು NSE ಇನ್ನು IPO ಬಂದಿಲ್ಲ, ಯಾವ್ದೇ ರೀತಿ ಲಿಸ್ಟ್ ಆಗಿಲ್ಲ, ಅದಕ್ಕೋಸ್ಕರ BSE ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ IPO ಟ್ರೇಡಿಂಗ್ F&O ಏನ್ ಬೇಕಾದ್ರೂ ಮಾಡ್ಬೇಕಂದ್ರೆ ಈ ಒಂದು ಎಕ್ಸ್ಚೇಂಜ್ ಮೂಲಕ ಮಾಡಬೇಕಾಗುತ್ತೆ. ಇಂಡಿಯಾದಲ್ಲಿ ಇನ್ವೆಸ್ಟಿಂಗ್ ಕಲ್ಚರ್ ಹೆಚ್ಚಾದಂತೆ ಈ ಒಂದು ಕಂಪನಿ ಕೂಡ ಗ್ರೋ ಆಗುತ್ತೆ. ಥರ್ಡ್ ಸ್ಟಾಕ್ CAMS ಅಂದ್ರೆ ಕಂಪ್ಯೂಟರ್ ಏಜ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಲಿಮಿಟೆಡ್ ಅಂತೇಳಿ. ಈ ಒಂದು ಕಂಪನಿ ಮ್ಯೂಚುವಲ್ ಫಂಡ್ ನ ಬ್ಯಾಕ್ ಬೋನ್ ಅಂತಾನೆ ಕರಿಬಹುದು. KYC, ಪೇಪರ್ ವರ್ಕ್, ಇನ್ವೆಸ್ಟರ್ ರೆಕಾರ್ಡ್ಸ್ ಎಲ್ಲವನ್ನು ಕೂಡ ನೋಡುತ್ತೆ. ಇದರಿಂದಾಗಿ ಅದಕ್ಕೆ ಚಾರ್ಜಸ್ ಆಯ್ತು ಮತ್ತೆ ಕಮಿಷನ್ಸ್ ಎಲ್ಲ ಬರುತ್ತಲ್ಲ, ಈ ಒಂದು ಕಮಿಷನ್ ಇಂದ ಈ ಕಂಪನಿಗೆ ಗ್ರೋತ್ ಕೂಡ ಇದೆ. ಫೋರ್ತ್ ಸೆಕ್ಟರ್ AMC ಅಥವಾ ಮ್ಯೂಚುವಲ್ ಫಂಡ್ ಸೆಕ್ಟರ್. ಈ ಒಂದು ಸೆಕ್ಟರ್ ಇವಾಗ ಬೂಮ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಜನರಿಗೆ ಫೈನಾನ್ಷಿಯಲ್ ಅವೇರ್ನೆಸ್ ಆಗ್ತಾ ಇದೆ, ಮಂತ್ಲಿ SIP ಮಾಡುವಂತ ಹ್ಯಾಬಿಟ್ ಕೂಡ ಇದೆ. ಇದರಿಂದಾಗಿ ಮ್ಯೂಚುವಲ್ ಫಂಡ್ ನಲ್ಲಿರುವಂತಹ ಸ್ಟಾಕ್ ಗಳು ಕೂಡ ಗ್ರೋ ಆಗುತ್ತೆ. ಇದರಲ್ಲಿ ಫಸ್ಟ್ ಸ್ಟಾಕ್ HDFC ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ ಲಿಮಿಟೆಡ್. ಈ ಒಂದು ಕಂಪನಿ ಏನ್ ಮಾಡುತ್ತಂದ್ರೆ ಜನರು ಇನ್ವೆಸ್ಟ್ ಮಾಡಿರ್ತಾರಲ್ಲ, ಮಂತ್ಲಿ SIP ಇನ್ವೆಸ್ಟ್ ಮಾಡಿರ್ತಾರಲ್ಲ ಮ್ಯೂಚುವಲ್ ಫಂಡ್ ಗತೆ, ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಒಳ್ಳೆ ಕಂಪನಿ ಮೇಲೆ ಇನ್ವೆಸ್ಟ್ ಮಾಡುತ್ತೆ, ಗ್ರೋ ಆಗೋಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದರಿಂದಾಗಿ ಕೆಲವೊಂದು ಚಾರ್ಜಸ್ ಅಂತ ಇರುತ್ತೆ, ಕೆಲವೊಂದು ಮೇಂಟೆನೆನ್ಸ್ ಫೀಸ್ ಅಂತ ಇರುತ್ತೆ. ಆ ಒಂದು ಫೀಸ್ ಗಳಿಂದ ಚಾರ್ಜಸ್ ಇಂದ ಈ ಒಂದು ಕಂಪನಿ ಕೂಡ ರೆವೆನ್ಯೂ ಆಗುತ್ತೆ. ಸೆಕೆಂಡ್ ಸ್ಟಾಕ್ ನಿಪಾನ್ ಲೈಫ್ ಇಂಡಿಯಾ ಅಸೆಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್. ಈ ಒಂದು ಸ್ಟಾಕ್ ಇಯರ್ಲಿ ತುಂಬಾ ಹೈ ಲೆವೆಲ್ ಆಗಿ ರಿಟರ್ನ್ ಕೊಡುವಂತ ಸ್ಟಾಕ್ ಆಗಿದೆ. ಇದರಲ್ಲಿ ತುಂಬಾ ಜನ ಇನ್ವೆಸ್ಟ್ ಕೂಡ ಮಾಡ್ತಾರೆ. ಮೂರನೇ ಸ್ಟಾಕ್ ಮೋತಿಲಾಲ್ ಓಸ್ವಾಲ್ ಫೈನಾನ್ಷಿಯಲ್ ಸರ್ವಿಸ್. ಇವರು ಬ್ರೋಕರೇಜ್, AMC, PMS, ವೆಲ್ತ್ ಮ್ಯಾನೇಜ್ಮೆಂಟ್ ಈ ಎಲ್ಲವನ್ನು ಕೂಡ ನೋಡ್ಕೊಳ್ತಾರೆ. ಫಿಫ್ತ್ ಇನ್ಶೂರೆನ್ಸ್ ಸೆಕ್ಟರ್. ಇದನ್ನ ನಾವು ಸ್ಟಿಕಿ ಸೆಕ್ಟರ್ ಅಂತ ಕರಿತೀವಿ. ಯಾಕಂದ್ರೆ ಒಂದು ಸರಿ ಈ ಒಂದು ಇಂಡಸ್ಟ್ರಿಗೆ ನಾವು ಕಸ್ಟಮರ್ ಆದ್ರೆ ಲೈಫ್ ಲಾಂಗ್ ಆಗಿ ಕಸ್ಟಮರ್ ಆಗಿ ಇರಬೇಕಾಗುತ್ತೆ. ಪ್ಯಾಂಡಮಿಕ್ ಬರ್ಲಿಕ್ಕಿನ ಮುಂಚೆ ಈ ಒಂದು ಇಂಡಸ್ಟ್ರಿ ನಾರ್ಮಲ್ ಆಗಿತ್ತು, ಬಟ್ ಇವಾಗ ಎಲ್ರಿಗೂ ಕೂಡ ಮ್ಯಾಂಡೇಟರಿ ಆಗಿದೆ. ಇದರಲ್ಲಿ ಫಸ್ಟ್ ಸ್ಟಾಕ್ HDFC ಲೈಫ್ ಇನ್ಶೂರೆನ್ಸ್. ಒಳ್ಳೆ ಬ್ರ್ಯಾಂಡ್ ಇರುವಂತಹ ಸ್ಟಾಕ್. ಒನ್ಸ್ ಕಸ್ಟಮರ್ ಬಂದ್ರೆ ವರ್ಷಗಳ ತನಕ ರೆವೆನ್ಯೂ ಇರುತ್ತೆ. ರಿಸ್ಕ್ ಏನಂತಂದ್ರೆ ಕ್ಲೈಮ್ಗಳು ಜಾಸ್ತಿ ಆದಂಗೆಲ್ಲ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಇನ್ನು ಸೆಕೆಂಡ್ ಅದು ICICI ಪ್ರುಡೆನ್ಷಿಯಲ್ ಲೈಫ್. ಇದಕ್ಕೆ ICICI ಬ್ಯಾಂಕ್ ನ ನೆಟ್ವರ್ಕ್ ತುಂಬಾನೇ ಅಡ್ವಾಂಟೇಜ್ ಆಗಿ ಸಿಗುತ್ತೆ. ಇದರಲ್ಲಿ ತುಂಬಾ ವೆರೈಟಿ ಆಗಿರುವಂತಹ ಪ್ಲಾನ್ಸ್ ಕೂಡ ಇದೆ. ULP ಆಯ್ತು, ಟರ್ನ್ ಪ್ಲಾನ್ಸ್ ಆಯ್ತು, ಕೆಲವೊಂದು ಪ್ಲಾನ್ಸ್ ಕೂಡ ಇದೆ. ಜೊತೆಗೆ ಒಂದು ದೊಡ್ಡ ನೆಟ್ವರ್ಕ್ ಐತಲ್ಲ, ಅದರಿಂದಾಗಿ ಈ ಒಂದು ಕಂಪನಿಗೆ ಬೆನಿಫಿಟ್ ಕೂಡ ಆಗುತ್ತೆ. LIC ಕೂಡ ಇತ್ತು, ಬಟ್ ಕೆಲವೊಂದು ಪ್ರೈವೇಟ್ ಕಂಪನಿ ಪ್ಲೇಯರ್ಸ್ ಜೊತೆ ಹೋಗಿ ತನ್ನ ಸ್ಟಾಕ್ ಅನ್ನ ಲೂಸ್ ಮಾಡ್ಕೊಳ್ತಾ ಇದೆ. ಅದಕ್ಕೋಸ್ಕರ ಆ ಒಂದು ಸ್ಟಾಕ್ ಅನ್ನ ಅವಾಯ್ಡ್ ಮಾಡಿದ್ದೀನಿ. ಇಲ್ಲಿವರೆಗೂ ನಾನು 5 ಸೆಕ್ಟರ್ ಗಳನ್ನು ತಿಳಿಸಿದ್ದೀನಿ. ಅದರಲ್ಲಿ ಪ್ರಮುಖವಾಗಿರುವಂತಹ 14 ಸ್ಟಾಕ್ ಗಳನ್ನು ಕೂಡ ತಿಳಿಸಿದ್ದೀನಿ. ಚೆನ್ನಾಗಿ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿಕೊಂಡು ಇನ್ವೆಸ್ಟ್ ಮಾಡಬೇಕಾ ಬೇಡ ಅಂತ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ, ಬಾಯ್.